ಚಂದ್ರಕಲಾ ದುಸ್ಥಿತಿ ಕಂಡು ಆಕೆಯ ಮಗ ಸೊಸೆಗೆ ಜನ ಛೀಮಾರಿ ಹಾಕಿದ್ರು ಅವರ ಮನಸ್ಸು ಮಾತ್ರ ಕಿಂಚಿತ್ತೂ ಬದಲಾಗಿರಲಿಲ್ಲ. ಕೊನೆಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದ ಯೂತ್ ಕಾಂಗ್ರೆಸ್ ಮುಖಂಡ ಪ್ರಮೋದ್ ಶಂಕರ್ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸುವ ಭರವಸೆ ನೀಡಿದ್ರು. ಅದರಂತೆ ಇಂದು ಯೂತ್ ಕಾಂಗ್ರೆಸ್ ಸದಸ್ಯರು ಅಜ್ಜಿಯನ್ನ ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿರುವ ಗಾಯತ್ರಿ ದೇವಿ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು. ಇನ್ನು ಮಗ ಸೊಸೆಯ ಚುಚ್ಚು ಮಾತುಗಳಿಂದ ಕಿರುಕುಳಗಳಿಂದ ಬೇಸತ್ತು ಯಾವುದೇ ಕಾರಣಕ್ಕೂ ಮತ್ತೆ ಮಗನ ಮನೆಗೆ ಹೋಗೋದಿಲ್ಲ ಅಂತ ಹೇಳಿರುವ ಅಜ್ಜಿ ತಮಗೆ ಮಾಡಿದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಅವರನ್ನ ಕೀಳು ಮಟ್ಟದಲ್ಲಿ ನೋಡ್ಕೊಂಡಿರ್ತಕ್ಕಂಥ ಒಂದು ನೋವಿನಲ್ಲಿ ಇವತ್ತು ಇವತ್ತು ಇಲ್ಲಿ ಉದಾಹರಣೆ ಸೇರ್ಬೇಕಂತಕ್ಕಂಥ ಇಚ್ಛೆ ನಾವು ವ್ಯಕ್ತಪಡಿಸಿದ್ದು. ಅದನ್ನ ಪಬ್ಲಿಕ್ ಟಿವಿ ಮೂಲಕ ಇವತ್ತು ನಮ್ಮ ಪ್ರಮೋದ್ ಶಂಕರ್ ಅವರು ಹೋಗಿ ಪಬ್ಲಿಕ್ ಟಿವಿ ಮೂಲಕ ಮಾತನಾಡಿ ಆ ಅಮ್ಮನಿಗೆ ಒಂದು ಆತ್ಮಸ್ಥೈರ್ಯವನ್ನ ತುಂಬ ನಿಮ್ಗೆ ಸಮಾಜದಲ್ಲಿ ನಿಮ್ಗೆ ಬದುಕಲಿಕ್ಕೆ ಎಲ್ಲರೂ ಸಮಾನ ರೀತಿ ಇರ್ಲಿಕ್ಕೆ ಆಶ್ರಮಕ್ಕೆ ಎಲ್ಲ ಸೇರಿ ಇವತ್ತು ಅವ್ರನ್ನ ಸೊಸೆ ನನಗೆ ಚೆನ್ನಾಗಿ ನೋಡ್ಕೊಳ್ತಾರಲ್ಲ